ಕನ್ನಡ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿ ಕನ್ನಡ ಸಿನಿಮಾ ಕನ್ನಡ ಸೀರಿಯಲ್ಗಳನ್ನು ಮಾಡಿ ಕೊನೆಗೆ ನಾನು ಕನ್ನಡದವಳಲ್ವೇ ಅಲ್ಲ ಅಂತ ಹೇಳೋದು ಈ ಹಿಂದೆಯಿಂದಲೂ ನಡೆದುಕೊಂಡು ಬಂದಿರುವಂಥ ವಾಡಿಕೆ. ಇದು ನಮಗೇನು ಹೊಸದಲ್ಲ. ಕನ್ನಡಿಗರಿಗೆ ಯಾವಾಗಲೂ ಹೀಗಾಗೇ ಆಗತ್ತೆ. ಅವಕಾಶವನ್ನು ಇಲ್ಲಿ ಪಡ್ಕೊಳ್ತಾರೆ, ಹೆಸರು ಮಾಡ್ತಾರೆ. ಹೆಸರಾಗ್ತಿದ್ದ ಹಾಗೇನೆ ಸ್ವಲ್ಪ ಅವಕಾಶ ಸಿಗ್ತಾ ಇದ್ದ ಹಾಗೇನೆ ನಾನು ಕನ್ನಡದವಳಲ್ಲ ಅಂತ ಬಹಳ ಈಸಿಯಾಗಿ ಹೇಳ್ತಾರೆ. ಇನ್ನು ಕೆಲವರು ಇದ್ದಾರೆ, ನನಗೆ ಜೀವ ಕೊಟ್ಟಿದ್ದು ತಮಿಳು ಭಾಷೆ, ತೆಲುಗು ಭಾಷೆ, ಆದರೆ ಜೀವನ ಕೊಟ್ಟಿದ್ದು ಬೆಂಗಳೂರು ಕನ್ನಡ ಭಾಷೆ ಅಂತನಾದರೂ ಹೇಳಿ, ನನಗೆ ಎರಡು ತಾಯಿಯಂದಿರು ಅಂತನಾದರೂ ಹೇಳಿ ಬ್ಯಾಲೆನ್ಸ್ಡ್ ಮಾಡ್ತಾರೆ. ಅದರಲ್ಲೂ ಹೀರೋಯಿನ್ ವಿಚಾರಕ್ಕೆ ಬಂದಾಗ ಈ ಹಿಂದೆಯಿಂದಲೂ ಕೂಡ ಕನ್ನಡ ಇಂಡಸ್ಟ್ರಿ ನೋವನ್ನು ಅನುಭವಿಸ್ಕೊಂಡು ಬರ್ತಾ ಇರೋದೇ ಹೆಚ್ಚು. ಅನೇಕ ಹೀರೋಯಿನ್ಸ್ ನನಗೂ ಕನ್ನಡಕ್ಕೂ ಸಂಬಂಧವೇ ಇಲ್ಲ ಅಂತ ವರ್ತನೆ ಮಾಡಿದವರೇ ಹೆಚ್ಚು. ಇದೀಗ ಅದೇ ಸಾಲಿಗೆ ಇನ್ನೊಬ್ರು ನಟಿ ಸೇರ್ತಾ ಇದ್ದಾರೆ. ಆ ನಟಿ ಹೇಳಿದ್ದಾದ್ರೂ ಏನು, ಯಾಕೆ ಈ ಥರ ಹೇಳಿದ್ರು, ಇದೆಲ್ಲವನ್ನ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಗಟ್ಟಿಮೇಳ ಮುಖಾಂತರವಾಗಿ ಮನೆ ಮಾತಾದಂಥ ಅಮೂಲ್ಯ ರೌಡಿ ಬೇಬಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇವತ್ತಿಗೂ ರೌಡಿ ಬೇಬಿ ಅಂತ ಅಂದರೆ ಅಪಾರ ಜನ ಆಕೆಯನ್ನು ಇಷ್ಟಪಡ್ತಾರೆ. ಇಷ್ಟಪಟ್ಟು ಸೀರಿಯಲ್ಗಳನ್ನು ನೋಡೋರೇ ಹೆಚ್ಚು. ಈಕೆಗೆ ಹಲವು ಅವಕಾಶಗಳು ದೊರೆತಿದೆ. ಈ ಹಿಂದೆ ಈಕೆಯ ಮೇಲೆ ಒಂದು ಅನುಕಂಪ ಇತ್ತು, ಒಂದು ಪ್ರೀತಿ ಇತ್ತು. ಅದೇನು ಅಂತ ಅಂದರೆ ಸೈಡ್ ಡ್ಯಾನ್ಸರ್ ಆಗಿ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದಾಕೆ ಕಷ್ಟಪಟ್ಟು ಇವತ್ತು ಹೀರೋಯಿನ್ ಆಗಿದ್ದಾರೆ, ಪ್ರಮುಖ ನಟಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಈಕೆ ಗ್ರೇಟು. ಎಲ್ಲೋ ಒಂದು ಕಡೆಯಲ್ಲಿ ಮೂಲೆಯಲ್ಲಿ ಡ್ಯಾನ್ಸ್ ಮಾಡ್ಕೊಂಡಿದ್ದಾಕೆ ಇವತ್ತು ಟಾಪ್ ಹೀರೋಯಿನ್ ಆಗಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಾ ಇದ್ದಾಳೆ ಅಂತಂದರೆ ನಿಜವಾಗ್ಲೂ ಈಕೆಗೊಂದು ಸಕ್ಸಸ್ ಸಿಗಬೇಕು ಅಂತ ಬಯಸಿದ್ದೇ ಹೆಚ್ಚು. ಆದರೆ ಈಕೆ ಇದೀಗ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಪ್ರಮೋಷನ್ನಲ್ಲಿ ಸಿಕ್ಕಾಬಟ್ಟೆ ಹೈಪ್ನಲ್ಲಿರುವಂತಹ ರೌಡಿ ಬೇಬಿ ಅಮೂಲ್ಯ ಖ್ಯಾತಿಯ ನಿಶಾ ನನ್ನ ಕನ್ನಡದವಳಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅಯ್ಯೋ, ಕನ್ನಡದವಳಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಕಾರಣ ಏನು? ಇದಕ್ಕಿದ್ದಾಗೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಯಾಕೆ? ಹಾಗಿದ್ರೆ ಈಕೆ ಯಾರು, ಈಕೆಯ ಹಿನ್ನೆಲೆ ಏನು ಅನ್ನೋದನ್ನು ನೋಡೋದಾದರೆ ಅಷ್ಟಕ್ಕೂ ನಾವೇ ಇಷ್ಟು ದಿನ ಈಕೆ ಕನ್ನಡತಿ, ನಮ್ಮಾಕೆ ಅಂತ ತಪ್ಪು ಭಾವಿಸಿದ್ವಾ ಅನ್ನೋದಕ್ಕೆ ಉತ್ತರ ಇಲ್ಲಿದೆ. ನಿಶಾ ಅವರು ಕನ್ನಡ ಮಾತ್ರವಲ್ಲದೆ ತೆಲುಗು ಧಾರಾವಾಹಿಯಲ್ಲೂ ಕೂಡ ನಟಿಸ್ತಾ ಇದ್ದು ಅಲ್ಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಸ್ಯಾಂಡಲ್ವುಡ್ನ ಗಟ್ಟಿಮೇಳ ಸೀರಿಯಲ್ ಖ್ಯಾತಿಯ ನಟಿ ನಿಶಾ ಕೃಷ್ಣನ್ ಬೆಳ್ಳಿ ತೆರೆಗೆ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಸದ್ಯ ನಟಿ ಜೀ ಕನ್ನಡದಲ್ಲಿ ಪ್ರಸಾರ ಕಾಣುತ್ತಿರುವ ಅಣ್ಣಯ್ಯ ಸೀರಿಯಲ್ ಮೂಲಕ ಮಿಂಚ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ತಮ್ಮ ಮುಂಬರುವ ಸಿನಿಮಾ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಸದ್ಯ ನಿಶಾ ಅವರು ಸಂದರ್ಶನದ ವೇಳೆ ನಾನು ಮೂಲತಃ ಕನ್ನಡದವಳಲ್ಲ ಅಂತ ರಿವೀಲ್ ಮಾಡಿದ್ದಾರೆ. ನಿಶಾ ರವಿಕೃಷ್ಣನ್ ಮೂಲತಃ ಮಲಯಾಳಿ, ಆದರೆ ಬೆಂಗಳೂರಿನಲ್ಲೇ ನಟಿ ಹುಟ್ಟಿ ಬೆಳೆದಿದ್ದು. ಹಾಗಾಗಿ ಕನ್ನಡದ ಹುಡುಗಿ ಅಂತ ಅನ್ಕೊಂಡಿದ್ದಾರೆ ನನ್ನನ್ನ ಅಂತ ಆಕೆ ಹೇಳಿದ್ದಾರೆ. ಸದ್ಯ ನಟಿ ಅಂಶು ಹೆಸರಿನ ಚಿತ್ರ ಸೈಕ್ಯಾಟಿಲಿಕ್ ಥ್ರಿಲ್ಲರ್ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಈ ಚಿತ್ರದಲ್ಲಿ ನಿಶಾ ರವಿಕೃಷ್ಣನ್ ವಿಶೇಷವಾಗಿ ಕಾಣಿಸ್ತಾ ಇದ್ದಾರೆ. ಈಗಾಗಲೇ ಈ ಚಿತ್ರದ ಪೋಸ್ಟರ್ಗಳು ಕೂಡ ಹೆಚ್ಚು ಗಮನ ಸೆಳೆದಿದೆ. ಕನ್ನಡದ ನಟಿ ನಿಶಾ ರವಿಕೃಷ್ಣನ್ ಸೀರಿಯಲ್ ಲೋಕದಲ್ಲಿಗೆ ಹೆಚ್ಚು ಹೆಸರು ಮಾಡಿದ್ದಾರೆ. ಗಟ್ಟಿಮೇಳ ಸೀರಿಯಲ್ನಲ್ಲಿ ರೌಡಿ ಬೇಬಿ ಅಂತಲೇ ಗುರುತಿಸಿಕೊಂಡಿದ್ದಾರೆ. ಇದೀಗ ಅಣ್ಣಯ್ಯ ಸೀರಿಯಲ್ನಲ್ಲಿ ಪಾರ್ವತಿ ಹೆಸರಿನ ರೋಲ್ ಮಾಡ್ತಿದ್ದಾರೆ. ಡಾಕ್ಟರ್ ಪಾತ್ರ ಮಾಡ್ತಾನೆ ವಿಶೇಷವಾಗಿ ಗಮನ ಸೆಳೆದಿದ್ದಾರೆ. ಅಂಶು ಚಿತ್ರಕ್ಕೆ ಸೆನ್ಸರ್ ಪ್ರಮಾಣ ಪತ್ರ ಕೊಟ್ಟಿದೆ, ಯುಎ ಪ್ರಮಾಣ ಪತ್ರ ಕೊಟ್ಟಿದೆ. ಇದರಿಂದ ಅಂಶು ಚಿತ್ರ ತಂಡ ಖುಷಿಯಾಗಿದೆ. ಈ ಖುಷಿಯನ್ನ ಸಿನಿಮಾ ತಂಡ ತಮ್ಮದೇ ರೀತಿಯಲ್ಲಿ ಹಂಚಿಕೊಂಡಿದೆ. ಅಂಶು ಚಿತ್ರದಲ್ಲಿ ಸಾಮಾಜಿಕ ತುಳಿತದ ಕಥೆ ಇದೆ, ಆದರೆ ಇದನ್ನು ಕಮರ್ಷಿಯಲ್ ಚೌಕಟ್ಟಿನಲ್ಲಿಗೆ ಹೇಳಲಾಗಿದೆ. ಈ ಮೂಲಕ ಈ ರೀತಿ ವಿಶೇಷವಾಗಿ ಕಾಣಿಸುವಂತಿದೆ. ಇದೇ ನವೆಂಬರ್ 21ರಂದು ಗುರುವಾರ ಈ ಚಿತ್ರ ರಾಜ್ಯದಾದ್ಯಂತ ಬಿಡುಗಡೆ ಆಗಲಿದೆ. ಸೊ ಆ ಒಂದು ಪ್ರಮೋಷನ್ ಕಾರ್ಯಕ್ರಮದಲ್ಲೇ ನಾನು ಕನ್ನಡದವಳಲ್ಲ, ನಾನು ಮೂಲತಃ ಮಲಯಾಳದವಳು, ಕನ್ನಡದಲ್ಲಿ ಸೀರಿಯಲ್ ಮಾಡಿದ್ದಕ್ಕೆ, ಸಿನಿಮಾ ಮಾಡಿದ್ದಕ್ಕೆ ನನ್ನನ್ನು ಕನ್ನಡತಿ ಅಂತ ಅನ್ಕೊಂಡು ಬಿಟ್ಟಿದ್ದಾರೆ ಅಂತ ಎಲ್ಲ ಕಡೆ ಗಿಮಿಕ್ ಸೃಷ್ಟಿ ಮಾಡ್ತಿದ್ದಾರೆ. ಕನ್ನಡತಿ ಅಂತ ಹೇಳಿದ್ರೆ ಹೀರೋಯಿನ್ ಆಗಿರೋದ್ರಿಂದ ಹೆಸರು ಬರಲ್ವೇನೋ, ಅಥವಾ ಅವಕಾಶ ಸಿಗಲ್ವೇನೋ, ಅಥವಾ ಸಿನಿಮಾ ಹಿಟ್ಟಾಗಲ್ವೇನೋ ಅನ್ನುವಂಥ ನಂಬಿಕೆನೋ, ಅಥವಾ ಯಾವ್ಯಾವ ಲ್ಯಾಂಗ್ವೇಜಸ್ಸಿಗೆ ಹೋಗಿ ಯಾವ್ಯಾವ ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ನಾನು ನಿಮ್ಮವಳು ಅಂತ ಹೇಳೋದ್ರಿಂದ ಅವಕಾಶಗಳು ಸಿಗುತ್ತೆ ಅನ್ನೋ ನಂಬಿಕೆನೋ ಗೊತ್ತಿಲ್ಲ. ಈಕೆ ಹಂಗೆ ನೋಡಿದ್ರೆ ಜೀವ ಕೊಟ್ಟಿದ್ದು, ಜೀವನ ಕೊಟ್ಟಿದ್ದು ಕನ್ನಡವೇ ಹೌದು. ಈಕೆ ಹುಟ್ಟಿದ್ದು ಬೆಂಗಳೂರಿನಲ್ಲೇ ಅಂತ ಅಂದರೆ ಈಕೆ ಕನ್ನಡತಿನೇ. ಈಕೆಗೆ ಅವಕಾಶ ಕೊಟ್ಟಿದ್ದೂ ಕನ್ನಡನೇ ಅಂತ ಅಂದರೆ ಈಕೆ ಕನ್ನಡದ ನೆಲದ ಮೇಲೆ ಋಣಿಯಾಗಿರಬೇಕು. ಆದರೆ ಈಕೆಗೆ ಅದಿಲ್ಲ ಅಂತ ಕಾಣಿಸುತ್ತೆ. 2018ರಲ್ಲಿ ಬಣ್ಣದ ಲೋಕಕ್ಕೆ ಕಾಲಿಟ್ಟ ಈಕೆಗೆ ಬಣ್ಣದ ಲೋಕದಲ್ಲೂ ಜೀವನ ಕೊಟ್ಟಿದ್ದು ನಮ್ಮ ಕನ್ನಡವೇ ಅನ್ನೋದು ನಮಗೆ ಹೆಮ್ಮೆ. ಸರ್ವಮಂಗಲ ಮಾಂಗಲ್ಯ ಇವರು ನಟಿಸಿದ ಮೊದಲ ಧಾರಾವಾಹಿ. ಎಲ್ಲೋ ಮೂಲೆಯಲ್ಲಿ ಇದ್ದ ಈಕೆಗೆ ಅವಕಾಶವನ್ನು ಕೊಟ್ಟಿದ್ದು ಕನ್ನಡದವರೇ. ಕನ್ನಡದ ನೆಲವೇ, ಕನ್ನಡ ಭಾಷೆಗೆ, ಕನ್ನಡ ಸೀರಿಯಲ್ಲೇ. ಅದಾದಮೇಲೆ ಈಕೆಗೆ ಹೆಸರು ತಂದು ಕೊಟ್ಟಿದ್ದು ಗಟ್ಟಿಮೇಳ, ಅದು ಕೂಡ ನಮ್ಮ ಕನ್ನಡದವರೇ.
ಸೊ ಅಲ್ಲಿಂದ ಈಕೆ ನಿಶಾನು ತುಂಬ ಜನ ಮರೆತೇ ಬಿಟ್ರು. ಅಮೂಲ್ಯ ಅಂತಾನೆ ಈಕೆಯನ್ನು ಕರೆಯೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಈಕೆ ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಸೀರಿಯಲ್ ಮಾಡಿದ್ದಾಳೆ, ಅದೇ ಅಮ್ಮಾಯಿ ಗಾರು. ಹೌದು, ಅಮ್ಮಾಯಿ ಗಾರು ಸೀರಿಯಲ್ನಲ್ಲಿ ಈಕೆ ಹೆಚ್ಚಿನದಾಗಿ ನಟಿಸಿದ್ದಾಳೆ. ಸೊ ಅಲ್ಲೂ ಕೂಡ ಫ್ಯಾನ್ ಬೇಸ್ ಇದೆ. ಅಮ್ಮಾಯಿಗಾರು ಸೀರಿಯಲ್ನಲ್ಲಿ ನಟಿಸ್ತಾ ಇರೋದ್ರಿಂದ ಸಹಜವಾಗಿಯೇ ಅಲ್ಲಿ ಕೂಡ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಸೊ ಕನ್ನಡ ಮತ್ತು ತೆಲುಗು ಧಾರಾವಾಹಿಯಲ್ಲಿ ಇರೋದ್ರಿಂದ ಅಪಾರ ಅಭಿಮಾನಿಗಳು ಇದ್ದಾರೆ. ಈ ಕಾರಣಕ್ಕಾಗಿ ಈಕೆಗೆ ಸೀರಿಯಲ್ ಬಿಟ್ಟು ಸಿನಿಮಾದಲ್ಲೂ ಕೂಡ ಅವಕಾಶ ಸಿಕ್ಕಿತ್ತು. ಸೊ ಅಲ್ಲಿಗೆ ಈಕೆನ ಗುರುತಿಸಿದ್ದು, ಈಕೆಯಲ್ಲಿ ಪ್ರತಿಭೆ ಇದೆ ಅಂತ ಗೊತ್ತಾಗಿದ್ದು, ನಟನೆ ಮಾಡ್ತಾಳೆ ಅಂತ ಗೊತ್ತಾಗಿದ್ದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಈಕೆ ಕೇರಳದವಳಾಗಿದ್ರೂ ಕೂಡ ತಂದೆ ತಾಯಿ ಬೆಂಗಳೂರಿಗೆ ಬಂದು ಸೆಟಲ್ ಆಗಿ ತುಂಬ ವರ್ಷಗಳೇ ಆಗಿದೆ. ಈಕೆ ಹುಟ್ಟಿದ್ದೇ ಬೆಂಗಳೂರಿನಲ್ಲಿ ಅಂತ ಅಂದರೆ ಅದೆಷ್ಟು ವರ್ಷಗಳಿಂದ ಇವ್ರ ತಂದೆ ತಾಯಿ ಇಲ್ಲೇ ಇದ್ದಾರೆ ಅನ್ನೋದನ್ನು ನೆನಪಿಸ್ಕೊಳ್ಬೇಕಾಗತ್ತೆ. ನಾನು ಕನ್ನಡದವಳೇ ಅಂತ ಹೇಳ್ಕೊಳ್ಳೋದ್ರಲ್ಲಿ ಈಕೆಗೆ ಅದೇನು ನಾಚಿಕೆಯೋ ಮುಜುಗರವೋ ಗೊತ್ತಿಲ್ಲ. ಕನ್ನಡದವಳಲ್ಲ ಅಂತ ಹೇಳಿರೋದು ಕನ್ನಡ ಅಭಿಮಾನಿಗಳಿಗೆ ನಿಜವಾಗ್ಲೂ ಕೂಡ ಬೇಸರ ಆಗಿದೆ. ಇಂಥವ್ರನ್ನೆಲ್ಲ ಬೆಳೆಸೋ ಬದಲು, ಇಂಥವ್ರಿಗೆಲ್ಲ ಅವಕಾಶ ಕೊಡೋ ಬದಲು ಮೂಲತಃ ಕನ್ನಡಿಗರಿಗೇನೆ ಅವಕಾಶ ಕೊಟ್ಟರೆ ಅವರು ಕೊನೆ ತನಕನಾದರೂ ನೆನಪಿಸ್ಕೊಂಡಿರ್ತಾರೆ, ನಾವು ಕನ್ನಡಿಗರು, ನಾವು ಕನ್ನಡತಿ, ನಾನು ಕನ್ನಡಿಗ ಅನ್ನೋದನ್ನು. ಅದನ್ನು ಹೊರತುಪಡಿಸಿ ನಮ್ಮವರು ಬೇರೆ ಬೇರೆಯವರಿಗೆ ಮಣೆ ಹಾಕಿ ಇವತ್ತು ಈ ಥರದ ಪರಿಸ್ಥಿತಿ ಬಂದಿದೆ ಅಂತ ಹಲವರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.